ಬಿಸಿ ಪಾಟೀಲ್ ಮಾಜಿ ಸಚಿವರು ಬಾಂಬೆ ಬಾಯ್ಸ್ ಟೀಮ್ ನಲ್ಲಿ ಇದ್ದವರು ಸೀದಾ ಕಾಂಗ್ರೆಸ್ ಅಲ್ಲಿ ಗೆದ್ಕೊಂಡು ಬಿಜೆಪಿಗೆ ಜಂಪ್ ಮಾಡಿ ಬೈ ಎಲೆಕ್ಷನ್ ಮಾಡಿಸಿ ಗೆದ್ದುಬಿಟ್ಟು ಮಿನಿಸ್ಟರ್ ಆದಂತಹ ಕೌರವ ಇದಕ್ಕೆ ಕಾಲಿ ಕೈ ಹಾಕಿ ಕುಂತ್ಕೊಬಿಟ್ಟವ್ರೆ. ಇತ್ತೀಚೆಗಷ್ಟೇ ಹಾವೇರಿಯಲ್ಲಿ ಮಾತನಾಡುತ್ತಾ ಕೌರವ ಬಿಸಿ ಪಾಟೀಲ್ ಅವರು ಹೈಕಮಾಂಡ್ ಸೂಚಿಸಿದರೆ ನಾನು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎನ್ನುವ ಮಾತನ್ನೂ ಹೇಳಿದ್ದಾರೆ. ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೂಡ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅಂತ ಗುಡುಗಿದ್ದಾರೆ. ಬಿಸಿ ಪಾಟೀಲ್ ಈ ಡೈಲಾಗ್ ಹೊಡಿತಿರೋದಿದೆ ಫಸ್ಟ್ ಅಲ್ಲ, ಆದ್ರೆ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಬಿಸಿ ಪಾಟೀಲ್ ಅವರ ಮಾತನ್ನ ತುಂಬಾನೇ ಗಂಭೀರವಾಗಿ ಪರಿಗಣಿಸಬೇಕಾದ ಅನಿವಾರ್ಯತೆ ರಾಜ್ಯ ಬಿಜೆಪಿ ನಾಯಕರಿಗೆ ಇದೆ. ಹಾವೇರಿ ಟಿಕೆಟ್ ವಿಚಾರದಲ್ಲಿ ಸರ್ವೆ ನಡೆಸಿ ಸಮೀಕ್ಷೆಗಳನ್ನ ನಡೆಸಿ ಅದಕ್ಕೆ ನಾನು ತಲೆಬಾಗುತ್ತೇನೆ. ಸರ್ವೆಯಲ್ಲಿ ನನ್ನ ಹೆಸರು ಬಂದ್ರೆ ನನ್ನ ಪರ ಜೈಕಾರ ಹಾಕಿ, ಇಲ್ಲ ನಾನು ಸೋಲ್ತೀನಿ ಅಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರನ್ನ ಗೆಲ್ಸ್ಕ ಬರ್ತೀನಿ ಅಂತ ಕೌರವ ಸವಾಲ್ ಹಾಕವ್ರೆ. ಎಸ್, ಬಿಸಿ ಪಾಟೀಲ್ ಅವರನ್ನ ಪೊಲೀಸ್ ಅಧಿಕಾರಿಯಾಗಿ, ನಟನಾಗಿ, ರಾಜಕಾರಣಿಯಾಗಿ ಎಲ್ಲ ರೀತಿಯಲ್ಲೂ ಜನ ನೋಡಿದ್ದಾರೆ. ಆದ್ರೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾನು ಆಗ್ತೀನಿ ಅಂತ ಪಟ್ಟು ಹಿಡಿದು ನಿಂತಿದ್ದಾರೆ ಬಿಸಿ ಪಾಟೀಲ್. ಒಂದ್ ಕಡೆ ಈಶ್ವರಪ್ಪನವ್ರಿಗೆ ಡವಡವ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಗ ಕಾಂತೇಶ್ಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅಂತ. ಬಿಸಿ ಪಾಟೀಲ್ ಅವರು ಎಲ್ಲಿಂದ ಬಂದು ನಿಂತ್ಕೊಂಡು ಇಲ್ಲಿ ಯಾಕೆ ರಾಜಕೀಯ ಮಾಡ್ತೀರಾ, ಶಿವಮೊಗ್ಗ ಅಕ್ಕಪಕ್ಕದಲ್ಲಿ ಇದ್ರೆ ನೋಡ್ಕೊಳ್ಳಿ, ಹಾವೇರಿಗೆ ನೀವ್ಯಾಕೆ ಬರ್ತೀರಾ ಅಂತ ಪರೋಕ್ಷವಾಗಿ ಹೇಳಿದ್ರು. ಈಶ್ವರಪ್ಪನವರು ಎಲ್ಲಿ ಕೇಳಬೇಕು, ಯಾರನ್ನ ಕೇಳಬೇಕು ಎಲ್ಲ ಕೇಳ್ಕೊಂಡು ನಾವು ಬಂದಿದ್ದೀವಿ, ನಮ್ಗೆ ರಾಜಕೀಯ ಮಾಡೋದು ಗೊತ್ತು ಅಂದ್ರು. ಮಗನ ಭವಿಷ್ಯಕ್ಕಾಗಿ, ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ವಿಧಾನಸಭಾ ಟಿಕೆಟ್ ಅನ್ನೇ ಬಿಟ್ಬಿಟ್ರು ಈಶ್ವರಪ್ಪನವರು. ಚೆನ್ನಿನ ಗೆಲ್ಲಿಸ್ಕೊಂಡ್ರು. ಆಮೇಲೆ ಪ್ರಧಾನಿ ಮೋದಿ ಅವ್ರ ಕರೆ ಕೂಡ ಬಂತು. ಹೀಗಾಗಿ ಒಂದ್ ಕಡೆ ಈಶ್ವರಪ್ಪನವರು ಹಾವೇರಿ ಟಿಕೆಟ್ಗೆ ತಮ್ಮ ಪುತ್ರನಾಗ ಒದ್ದಾಡ್ತಿದ್ರೆ, ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರ್ ಹೆಸರು ಕೇಳ ಬರ್ತಾ ಐತೆ. ಇದ್ರ ಮಧ್ಯೆ ಇದೀಗ ಬಿಸಿ ಪಾಟೀಲ್ ಕೂಡ ನಾನೇ ಪ್ರಬಲ ಆಕಾಂಕ್ಷಿ ಅಂತ ಮೇಲಿಂದ ಮೇಲೆ ಗುಡುಕ್ತಾ ಇದ್ದಾರೆ. ನಿಂತ್ಕೊಳ್ಳಲ್ಲ ಅಂದ್ರೆ ಒಂದ್ 2 ಸಲ ಸುಮ್ನೆ ಕಾಲ್ ಎಳ್ದಂಗ್ ಮಾಡ್ಬಿಟ್ಟು ಸೈಡ್ ಹೊಟ್ಟೋಯ್ತಾರೆ. ಆದ್ರೆ ಯಾಕೋ ಬಿಸಿ ಪಾಟೀಲ್ ಅವರು ಸೈಲೆಂಟ್ ಆಗೋಂಗ್ ಕಾಣಿಸ್ತಾ ಇಲ್ಲ. ಸವಾಲ್ ಹಾಕವ್ರೆ ಸರ್ವೆ ನಡೆಸಿ. ರಾಜ್ಯಾಧ್ಯಕ್ಷ ಅದೇ ಮಾತಂತಾನೆ ಹೇಳಿದ್ದು. ಕಾರ್ಯಕರ್ತರ ಮಟ್ಟದಲ್ಲಿ ಸರ್ವೆಯನ್ನ ನಡೆಸಿ ಆ ನಂತರದಲ್ಲಿ ಯಾರಿಗೆ ಹೆಚ್ಚು ಗೆಲ್ಲುವ ಸಾಮರ್ಥ್ಯವಿದೆಯೋ ಅವ್ರಿಗೆ ಟಿಕೆಟ್ ಅಂತ ನಡೆಸಿ ಸರ್ವೆ, ಅದು ಆಗ್ಬಿಡ್ಲಿ, ನನ್ನ ಕೆಪಾಸಿಟಿ ಏನು ಅಂತ ಅಲ್ಲೂ ಗೊತ್ತಾಗ್ಬಿಡ್ಲಿ. ಇದರಿಂದ ನನ್ನ ರಾಜಕೀಯ ಭವಿಷ್ಯಕ್ಕೂ ಒಂದು ಒಳ್ಳೆ ಭದ್ರ ಬುನಾದಿ ಆಗ್ತಂಗ ಆಗುತ್ತೆ, ಅಥವಾ ನಾನು ಮುಂದೆ ರಾಜಕೀಯ ಮಾಡ್ಬೇಕೋ ಬೇಡವಾ ಅಂತ ಕೂಡ ಗೊತ್ತಾದಂಗ ಆಗುತ್ತೆ. ಹೀಗಾಗಿ ಆಗ್ಲಿ, ಅದು ಒಂದು ಸವಾಲು ಅನ್ನೋ ರೀತಿಯಲ್ಲಿ ಬಿಸಿ ಪಾಟೀಲ್ ಅವರು ಕೌರವ ಅಸ್ಲಿ ಇತ್ತೀಚೆಗಷ್ಟೇ ಪಿಕ್ಚರ್ ಬೇರೆ ಮಾಡಿದ್ರಲ್ಲ ಕುಸ್ತಿ ಪಟ್ಟುದು, ಹಂಗಾಗಿ ತೊಡೆ ತಟ್ಟಿ ಹೇಳೋರೆ. ಬಿಸಿ ಪಾಟೀಲ್ ಅವರ ಈ ಬಾರಿಯ ಪಟ್ಟನ್ನ ನೋಡಿದ್ರೆ ಈಶ್ವರಪ್ಪನವರು ಒಂದಷ್ಟು ತಲೆ ಕೆಡಿಸ್ಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಜಗದೀಶ್ ಶೆಟ್ಟರ್ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರನ್ನ ಪಕ್ಷ ಕರ್ಸ್ಕೊಂಡಿರೋದು, ಕೇಳಿದ ಕಡೆ ಅಥವಾ ಹೇಳಿದ ಕಡೆ ಎಲ್ಲರ ಕಡೆ ಟಿಕೆಟ್ ಕೊಟ್ಟು ಸೆಟ್ಲು ಮಾಡ್ತಾರೆ. ಹೀಗಾಗಿ ಬಿಸಿ ಪಾಟೀಲ್ ಸೇರಿದಂತೆ ಶರಣು ಅಂಗಡಿ ಇನ್ನೂ ಅನೇಕರ ಹೆಸರುಗಳು ಇದೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ. ವೀಕ್ಷಕರೇ, ಬಿಸಿ ಪಾಟೀಲ್ ಟಿಕೆಟ್ಗಾಗಿ ಪಟ್ಟು ಹಿಡಿದು ನಿಲ್ತಾರಾ? ಸನ್ಯಾಸಿ ಅಲ್ಲ ನಾನು ಅಂತ ಹೇಳವ್ರೆ. ಎಲ್ಲವೂ ನಡೆಯುತ್ತಾ? ಯಾರಿಗೆ ಹಾವೇರಿ ಟಿಕೆಟ್ ಸಿಗಬಹುದು? ಎಲ್ಲಕ್ಕಿಂತ ಹೆಚ್ಚಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರರೇ, ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.